ಹಾಯ್ ಎಲ್ಲರಿಗೂ ನಮಸ್ಕಾರ. ಡಬ್ಲ್ಯೂ ಡಿ ಗ್ಯಾನ್ ಟ್ರೇಡರ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಷೇರು ಮಾರುಕಟ್ಟೆಯಲ್ಲಿನ ನೆಗೆಟಿವ್ ದಿನಗಳ ರಹಸ್ಯವನ್ನು ಮೊದಲೇ ಹೇಗೆ ಕಂಡುಹಿಡಿಯುವುದಂತ ನೋಡಿದ್ದೇವೆ. ಅದೇ ರೀತಿ ಇವತ್ತು ಮಾರ್ನಿಂಗ್ನಿಂದನೇ ನೆಗೆಟಿವ್ ಸೈಡ್ ಟ್ರೇಡ್ ಆಯಿತು. ಈಜಿಲಿ ಇಲ್ಲಿ ನಮಗೆ 1% ನೆಗೆಟಿವ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಇದೇ ರೀತಿ ನೀವು ಷೇರು ಮಾರುಕಟ್ಟೆಯನ್ನು ಡಿಕೋಡ್ ಮಾಡಬಹುದು. ಅದನ್ನು ಈ ರೀತಿಯಾಗಿಯೂ ನಾವು ಷೇರು ಮಾರುಕಟ್ಟೆಯನ್ನು ಡಿಕೋಡ್ ಮಾಡಬಹುದು. ನಾನು ನಿಮಗೆ ಮೊದಲೇ ತಿಳಿಸಿದ ಹಾಗೆ ಮಾರ್ಚ್ 12 ಇಂಪಾರ್ಟೆಂಟ್ ಅಂತ ಹಾಗೆ ಹೇಳಿಲ್ಲ. ಅದಕ್ಕೆ ರೀಸನ್ ಕೊಟ್ಟು ಸ್ಯಾಟರ್ನ್ ಮತ್ತು ಶನಿ ಮತ್ತು ಸೂರ್ಯ ಎರಡು ಕಂಜಕ್ಷನ್ ಆದಾಗ ಯಾವ ರೀತಿ ಮಾರ್ಕೆಟ್ ನೆಗೆಟಿವ್ ಆಗಿ ಟ್ರೇಡ್ ಮಾಡುತ್ತೆ ಅಂತ ನೀವು ಇವತ್ತು ಲೈವ್ ಮಾರ್ಕೆಟ್ನಲ್ಲಿ ನೋಡಿದ್ದೀರಾ. ಅದೇ ರೀತಿ ಮುಂದೆ ಕೂಡ ನೀವು ಷೇರು ಮಾರುಕಟ್ಟೆಯ ಡೈರೆಕ್ಷನ್, ಯಾವ ದಿನ ಮೊಮೆಂಟಮ್ ಬರುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಬಿಗ್ ಡೇ ಯಾವಾಗ ಬರುತ್ತೆ, ಯಾವ ಟೈಮಿಗೆ ರಿವರ್ಸಲ್ ಆಗುತ್ತೆ, ಯಾವ ದಿನ ಕೆಲಸ ಮಾಡಬೇಕು, ಯಾವ ದಿನ ಕೆಲಸ ಮಾಡಬಾರ್ದು, ಒಂದು ಸ್ಟಾಕ್ನ ಯಾವಾಗ ಬಾಯ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಯಾವ ದಿನ ಗ್ಯಾಪ್ ಅಪ್ ಆಗುತ್ತೆ ಅಥವಾ ಯಾವಾಗಿನ ಗ್ಯಾಪ್ ಡೌನ್ ಆಗುತ್ತೆ, ಇಂಟ್ರಾಡೇಗೆ ಯಾವ ರೀತಿ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು, ಇನ್ನೂ ಹಲವಾರು ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನೀವು ನೋಡಬಹುದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಯಾವ ರೀತಿ ನಾವು ಪ್ಲಾನೆಟರಿ ಲೆವೆಲ್ಗಳನ್ನ ಯಾವ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಈಜಿಲಿ ನಿಮಗೆ ಒನ್ ಡೇ ಟೈಮ್ ಫ್ರೇಮ್ನಲ್ಲಿ ತೋರಿಸ್ತೀನಿ ನೋಡಿ. ಪ್ಲಾನೆಟರಿ ಲೆವೆಲ್ಗಳನ್ನ ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂತೀನಿ. ಇಲ್ಲಿ ಟಾಪ್ ಯಾವಾಗ ಮಾರ್ಕೆಟ್ ಟಾಪ್ ಆಗಿ ಟಚ್ ಆಗಿದೆ ಅಲ್ಲಿ ನೋಡ್ಬೋದು ನೀವು. ಬರೋಬ್ಬರ ಎಕ್ಸಾಕ್ಟ್ ಆಗಿ ಟಚ್ ಆಗಿ ರಿವರ್ಸಲ್ ಕೂಡ ಅಲ್ಲಿಂದಾನೆ ಬರ್ತಾ ಇದೆ ನೋಡಿ. ಎಲ್ಲಿವರೆಗೂ ಬಂತು, ಇಲ್ಲಿವರೆಗೂ ಇಲ್ಲೆಲ್ಲ ನಿಮಗೆ ಈಜಿಲಿ ಗೊತ್ತಾಗುತ್ತೆ. ಇವೆಲ್ಲ ನೀವು ವಿಷಯಗಳನ್ನು ತಿಳಿಬೇಕಂದ್ರೆ ಜಸ್ಟ್ ನೀವು ಈ ವಿಡಿಯೋನ ಷೇರು ಮಾರುಕಟ್ಟೆಯ ಬಗ್ಗೆ ಆಸಕ್ತಿ ಇರುವ ಕನ್ನಡಿಗರಿಗೆ, ಅದರಲ್ಲಿಯೂ ಮಿಡಲ್ ಕ್ಲಾಸ್ ಜನರಿಗೆ, ಯಾಕೆಂದರೆ ಬಡವರ ಮಕ್ಕಳು ಬೆಳಿಬೇಕು, ಅದಕ್ಕಾಗಿ ನೀವು ಈ ವಿಡಿಯೋನ ಮಿನಿಮಮ್ 5,000 ಜನರಿಗೆ ಶೇರ್ ಮಾಡಿ. ಮಿನಿಮಮ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾದಲ್ಲಿ 1,000 ಸಬ್ಸ್ಕ್ರೈಬ್ ಮತ್ತು ಫಾಲೋ, 1,000 ಲೈಕ್ ಬಂದರೆ ನಾನು ನಿಮ್ಮ ಜೊತೆ ಈ ವಿಷಯಗಳನ್ನು ಹಂಚಿಕೊಳ್ಳುತ್ತೇನೆ. ಅದಕ್ಕಾಗಿ ನೀವು ನನ್ನ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ನಿಮಗೆ ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.